ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಅಭಿನಯ ಸರಸ್ವತಿ ಎಂದೇ ಹೆಸರಾದಂತಹ ಬಿ ಸರೋಜಾದೇವಿಯವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಬಿ ಸರೋಜಾದೇವಿ ಕನ್ನಡದ ಚಲನಚಿತ್ರ ತಾರೆಯರಲ್ಲಿ ಒಬ್ಬರು. ಅವರು ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಭಾಗವತರಿಂದ ಪರಿಚಯಿಸಲ್ಪಟ್ಟವರು. ಶಾಲೆಯ ಸಮಾರಂಭದಲ್ಲಿ ಅವರ ಪ್ರದರ್ಶನವನ್ನು ನೋಡಿದ ಭಾಗವತರು ಅವರ ಪ್ರತಿಭೆಯನ್ನು ಗುರುತಿಸಿ ಕರೆತಂದು ಅವಕಾಶ ನೀಡಿದರು. ಬಿ ಸರೋಜಾದೇವಿಯವರು ಕನ್ನಡ ಬೆಳ್ಳಿತೆರೆಯಲ್ಲಿ ಬೆಳಗಿದ ಅಭಿನೇತ್ರಿ. ಆಕೆಯನ್ನು ಕನ್ನಡದಲ್ಲಿ ಅಭಿನಯ ಸರಸ್ವತಿ ಎಂದು ಕರೆಯುತ್ತಿದ್ದರು. ಅವರ 17ನೇ ವಯಸ್ಸಿನಲ್ಲೇ ಬಿ ಸರೋಜಾದೇವಿಯವರನ್ನು ಕನ್ನಡ ಚಿತ್ರರಂಗದ ಮಹಿಳಾ ಸೂಪರ್ ಸ್ಟಾರ್ ಎಂದು ಕರೆದರು. ಅವರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರು. 1955 ಮತ್ತು 1984 ನಡುವೆ 29 ವರ್ಷಗಳಲ್ಲಿ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಏಕೈಕ ಭಾರತೀಯ ನಟಿ. ಇವರು 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದವರು ಮತ್ತು 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿಯನ್ನು 1969ರಲ್ಲಿ ಪಡೆದವರು. 1992ರಲ್ಲಿ ಭಾರತ ಸರ್ಕಾರದಿಂದ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದವರು. 1955ರಲ್ಲಿ ಬಂದಂತಹ ಹೊನ್ನಪ್ಪ ಭಾಗವತರ್ ರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಅವರು ಪೋಷಕ ಪಾತ್ರವನ್ನು ಅಭಿನಯಿಸಿದರು. ಈ ಚಿತ್ರವು ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಬಿ ಸರೋಜಾದೇವಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿರುವಂತಹ ಚಿತ್ರಗಳು ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಶ್ರೀನಿವಾಸ ಕಲ್ಯಾಣ, ಬಬ್ರುವಾಹನ ಮತ್ತು ಭಾಗ್ಯವಂತರು. ಅವರ ಇತರೆ ಯಶಸ್ಸಿನ ಚಿತ್ರಗಳು ತಂದೆ ಮಕ್ಕಳು, ಪಾಪ ಪುಣ್ಯ, ಕಥಾಸಂಗಮ ಮತ್ತು ಶ್ರೀ ರೇಣುಕಾದೇವಿ ಮಹಾತ್ಮೆ. ನಂತರ ಶ್ರೀ ವಿಷ್ಣುವರ್ಧನ್ ಅವರೊಂದಿಗೆ ಶನಿಪ್ರಭಾವ ಚಿತ್ರದಲ್ಲಿ ನಟಿಸಿದರು. ಬಿ ಸರೋಜಾದೇವಿಯವರು ಸುದೀರ್ಘ ವೃತ್ತಿ ಜೀವನದಲ್ಲಿ ಅವರು ಮುಖ್ಯವಾಗಿ 1960ರ ದಶಕದಲ್ಲಿ ರೊಮ್ಯಾಂಟಿಕ್ ಚಲನಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ನಂತರ 1960ರ ದಶಕದ ಅಂತ್ಯದಿಂದ 1980ರ ದಶಕದವರೆಗೆ ಭಾವನಾತ್ಮಕ ಮತ್ತು ಸಾಮಾಜಿಕವಾಗಿ ಸಂಬಂಧಿತ ಚಲನಚಿತ್ರಗಳನ್ನು ಆಯ್ಕೆ ಮಾಡಿದರು. 1977ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರ ಶ್ರೀ ರೇಣುಕಾದೇವಿ ಮಹಾತ್ಮೆ ಅವರ ವೃತ್ತಿಜೀವನದ 150ನೇ ಚಿತ್ರವಾಗಿದೆ ಮತ್ತು 1984ರ ಹೊತ್ತಿಗೆ ಅವರ ಪೋಷಕ ಪಾತ್ರಗಳಲ್ಲಿ ನಟಿಸದೆ ಮುಖ್ಯ ನಾಯಕಿಯಾಗಿ 161 ಚಿತ್ರಗಳನ್ನು ಪೂರ್ಣಗೊಳಿಸಿದರು. ಕನ್ನಡದಲ್ಲಿ ಯಾರಿವನು 161ನೇ ಚಿತ್ರವಾಗಿದ್ದು ಅವರು ಮುಖ್ಯ ನಾಯಕಿಯಾಗಿ ನಟಿಸಿದ್ದಾರೆ. ಅವರ ಗಮನಾರ್ಹ ಪೋಷಕ ಅಭಿನಯಗಳು ಅನುರಾಗ ಸಂಗಮ ಮತ್ತು ಅಗ್ನಿ IPS. 1998 ಮತ್ತು 2005ರಲ್ಲಿ 2 ಬಾರಿ ಸರೋಜಾದೇವಿಯವರು ಚಲನಚಿತ್ರ ತೀರ್ಪುಗಾರರ ಅಧ್ಯಕ್ಷತೆ ವಹಿಸಿದ್ದರು. ಅವರು ಕನ್ನಡ ಚಲನಚಿತ್ರ ಸಂಘದ ಉಪಾಧ್ಯಕ್ಷರಾಗಿ ಮತ್ತು ತಿರುಮಲ ತಿರುಪತಿ ದೇವಸ್ಥಾನದ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಇಂತಹ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಅಥವಾ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ನಾವು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ